ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ ಅಲಿಯಾಸ್ ರಘು ಆತನ ಪತ್ನಿ ಸಹನಾ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದಂತಹ ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ಬಂಧಿತನಾಗಿರುವಂತಹ A4 ಆರೋಪಿ ರಾಘವೇಂದ್ರ ಅಲಿಯಾಸ್ ರಘು ಆತನ ಪತ್ನಿ ಸಹನಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ರಘು ಕೊಲೆ ಮಾಡಿಲ್ಲ ಅನ್ನೋದು ಅವರ ಮಾತು. ರಘು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಎಸಗಿದ್ರೆ ಶಿಕ್ಷೆ ಆಗುತ್ತೆ, ಆದರೆ ನನ್ನ ಪ್ರಕಾರವಾಗಿ ಅವರು ಕೊಲೆ ಮಾಡಿಲ್ಲ ಅನ್ನೋ ಮಾತನಾಡ್ತಾ ಇದ್ದಾರೆ. ನನ್ನ ಗಂಡ ಕೇವಲ ದರ್ಶನ್ ಅಭಿಮಾನಿ ಅಷ್ಟೇ, ಈ ಘಟನೆಯಲ್ಲಿ ಕೃತ್ಯದಲ್ಲಿ ಆತನ ಪಾಲಿಲ್ಲ ಅನ್ನೋದು ಅವರ ಮಾತು. ದರ್ಶನ್ ಅವರ ಕರೆ ಬಂದಿರಬಹುದು, ಆ ಕಾರಣಕ್ಕಾಗಿ ಅವರು ಅಲ್ಲಿಗೆ ಹೋಗಿರಲೂಬಹುದು, ಆದರೆ ಕೊಲೆ ಮಾಡಿರಲ್ಲ ಅನ್ನೋದು ರಾಘವೇಂದ್ರ ಅವರ ಪತ್ನಿಯ ಮಾತಾಗಿದೆ. A4 ಆರೋಪಿ ರಾಘವೇಂದ್ರ ಆತನೇ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಪುಸ್ಲಾಯಿಸಿ ಕಿಡ್ನಾಪ್ ಮಾಡಿಕೊಂಡು ಕರೆದುಕೊಂಡು ಬಂದು ಶೆಡ್ನಲ್ಲಿ ಹಾಕಿ ಬರ್ಬರವಾಗಿ ಹಿಂಸೆ ಕೊಟ್ಟು ಹತ್ಯೆ ಮಾಡಿರುವಂತಹ ಗ್ಯಾಂಗ್ನಲ್ಲಿ ಒಬ್ಬ. ಆದರೆ ಪತ್ನಿ ಸಹಜವಾಗಿ ಎಲ್ಲ ಕುಟುಂಬದವರು ಹೇಳ್ಕೊಳ್ಳೋ ಹಾಗೆ ನನ್ನ ಪತಿ ಆ ಥರ ಅಲ್ಲ, ಕೊಲೆ ಮಾಡಿಲ್ಲ ಅಂತ ಅದನ್ನೇ ಅವರು ಹೇಳಿದ್ದಾರೆ. ಗ್ಯಾಂಗ್ನಿಂದ ಆಗಿರುವಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಿತ್ರದುರ್ಗದ ರಘು ಅವರು A4 ಆರೋಪಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರಘು ಅವರ ಪತ್ನಿ ಇದ್ದಾರೆ, ಸಹನಾ ಅವರು. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಏನು ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ನಿಮ್ಮ ಮನೆಯವರು ಕೂಡ ಆರೋಪಿಯಾಗಿದ್ದಾರೆ, ಏನು ಹೇಳ್ತೀರಿ? ಏನು ಹೇಳಿ ಸರ್, ಹೋಗಿದ್ದಾರೆ ಸರ್, ಅವರು ಹೋಗಿದ್ದಾರೆ. ಅಲ್ಲಿ ಪೊಲೀಸ್ ತನಿಖೆ ನಡೀತಿದೆ, ಕಾನೂನು ಪ್ರಕಾರ ಶಿಕ್ಷೆ ಆಗದಿದ್ರೆ ಆಗುತ್ತೆ ಸರ್. ಅವರೇನು ನಮಗೆ ಹೇಳಿ ಹೋಗಿಲ್ಲ ಸರ್. ಅಂದರೆ ಅವರು ಕೊಲೆ ಮಾಡಿದ್ದಾರೆ ಅಂತ ಅನಿಸುತ್ತಾ? ಇಲ್ಲ ಸರ್, ಮಾಡಲ್ಲ ಸರ್, ಕೊಲೆ ಎಲ್ಲ ಮಾಡೋ ಅಷ್ಟು ಇದಿಲ್ಲ ಸರ್. ಹೋಗಿದ್ದಾರೆ ಸರ್, ಫೋನ್ ಬಂದಿದೆಯೇನೋ, ಕರ್ಕೊಂಡು ಹೋಗ್ಬೇಕಂತ ಹೋಗಿದ್ದಾರೆ ಸರ್, ಅಷ್ಟು ಕೊಲೆ ಮಾಡೋ ಅಷ್ಟೇನಿಲ್ಲ ಸರ್. ಅಂದರೆ ಕಿಡ್ನಾಪ್ನ ರೂವಾರಿ ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದೆ ರಘು ಅವರು, ಅವ್ರ ಗ್ಯಾಂಗ್ ಅಂತ ಬಂದಿದೆ. ಈಗ ಅದರಲ್ಲಿ A4 ಆಗಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಿ ಸರ್, ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ. ಅಂದರೆ ರಘು ಅವರು ಏನು ರೇಣುಕಾಸ್ವಾಮಿನ ಮರ್ಡರ್ ನಂತರ ಆತನ ಮೋರಿಗೆ ಎಸಿತಾರೆ ರೇಣುಕಾಸ್ವಾಮಿನ. ಆಗ ಆತನ ಕೊರಡಲ್ಲಿದ್ದಂಥ ಚೈನು ಮತ್ತು ದರ್ಶನ್ ಅವ್ರು ಕೊಟ್ಟಿದ್ದ 5 ಲಕ್ಷ ದುಡ್ಡನ್ನು ಸಹನವ್ರಿಗೆ ತಂದು ಕೊಟ್ಟಿದ್ದಾರೆ ಅಂತ ಒಂದು ಮಾತಿದೆ. ನೀವೇ ಹಾಕಿದ್ದೀರಲ್ಲ ಸರ್, 10 ಲಕ್ಷ ದುಡ್ಡು ಸಿಕ್ಕಿದೆ, ಚೈನ್ ಸಿಕ್ಕಿದೆ ಇದೆಯಲ್ಲ ಅಂತ ನೀವೇ ಹಾಕಿದ್ದೀರಲ್ಲ ಸರ್. ಕೊಟ್ಟಿದ್ರ ಹಣ ಕೊಟ್ಟಿದ್ರ ಸರ್, ನೀವೇ ಹಾಕಿದ್ದೀರಲ್ಲ ಸರ್, ನೀವೇ ಹಾಕಿದ್ದೀರಲ್ಲ. ನಾವು ಹಾಕಿಲ್ಲ, ನಿಮಗೆ ಇಲ್ಲ ಸರ್, ಅಲ್ಲಿ ಟಿ ವಿಯಲ್ಲಿ ಹಾಕಿದ್ದಾರೆ ಸರ್, ಹಂಗಾಗಿ ಹಾಕಿದ್ದಾರೆ. ಸತ್ಯ ಇರೋದಕ್ಕೆ ಹಾಕಿದ್ದಾರೇನು ಸರ್, ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಸಣ್ಣಮಾಜಿಯವರು ಬಂದಂಥ ಸಂದರ್ಭದಲ್ಲಿ ನೀವು ದುಡ್ಡೇನಾದ್ರು ಪೊಲೀಸರಿಗೆ ಕೊಟ್ರ? ಇಲ್ಲ ಸರ್, ಅದು ಬದಲು ಸರ್ ಟವರ್ ಡಂಪ್ ಮಾಡಾಕಿ ಹುಡುಕಿದ್ರು ಸಹನವ್ರನ್ನ, ಏನೋ ಐನಾತಿಕ ಏನೇನೋ ಭಾಳ ಕೆಟ್ಟದಾಗ ಹಾಕಿದ್ದಾರೆ ಸರ್. ನಾವೆಲ್ಲೂ ಹೋಗಿರಲಿಲ್ಲ ಸರ್. ಪೊಲೀಸ್ ಫೋನ್ ಮಾಡಿದಾಗ ನಾವು ಇಲ್ಲೇ ಬಂದು ನಾನೇ ಬೀಗ ತೆಗೆದು ಮನೆ ಮಾಜೂರಿಗೆ ಇದು ಮಾಡಿದ್ದೀನಿ ಸರ್. ಡೂಪ್ಲಿಕೇಟ್ ಕೀ ತೆಗೆದ್ರು, ಒಳಗೆ ಬಿಟ್ಟರು, ಇದೆಲ್ಲ ಯಾಕೆ ಸರ್ ಸುಳ್ಳು? ಅಂದರೆ ಈ ಕೊಲೆ ಬಗ್ಗೆ ನಿಮ್ಗೇನು ಮಾಹಿತಿ ಇಲ್ಲ, ರಘು ಅವ್ರು ನಿಮ್ಮ ಜೊತೆ ಏನು ಚರ್ಚೆ ಮಾಡಿರಲಿಲ್ಲ? ಇಲ್ಲ ಸರ್, ಚರ್ಚೆ ಮಾಡಿಲ್ಲ ಸರ್. ಕೇಳಿದ್ವಿ ಸರ್, ಇಲ್ಲಿ ಬಂದಾಗ ಮನೆ ಮಾಜೂರಿಗೆ ಕರ್ಕೊಂಬಂದಾಗ ಕೇಳಿದ್ವಿ, ಅವ್ರೇನು ಮಾತಾಡಲಿಲ್ಲ ಸರ್, ಮಾತಾಡಲಿಲ್ಲ ಸರ್. ಈ ಕೊಲೆಗೂ ಮುನ್ನ ನೀವೇನಾದ್ರು ಬೆಂಗಳೂರಿಗೆ ನಿಮ್ಮನ್ನ ರಘು ಅವ್ರು ಕರ್ಸ್ಕೊಂಡಿದ್ರ? ಏನಾದ್ರು ಇದ್ರ ಬಗ್ಗೆ ಮಾತುಕತೆ ಮಾಡಿ ದುಡ್ಡೇನಾದ್ರು ಕೊಟ್ಟಿದ್ರ? ಇಲ್ಲ ಸರ್, ಇಲ್ಲ ಸರ್, ಏನೂ ಇಲ್ಲ ಸರ್, ಫೋನ್ ಮಾಡ್ತಿದ್ರು ಅಷ್ಟೇ. ಈಗ ರೇಣುಕಾಸ್ವಾಮಿ ಪತ್ನಿ ಹೇಳ್ತಿರೋದು 5 ತಿಂಗಳು ಗರ್ಭಿಣಿ ನನ್ನ ಹೆಂಡ್ತಿ ಅಂದರೂ ಬಿಡ್ದಂಗೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ಸರ್, ಅವ್ರು ಹೇಳ್ದಂಗೆ ನಾವು ಹೇಳ್ಬೋದಲ್ಲ ಸರ್. ಈಗ ನಮ್ಮ ಗಂಡಗೂ ಏನು ಗೊತ್ತಿಲ್ಲ ಸರ್, ಕರೆಸಿದ್ದಾರೆ ಹೋಗಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಅವರು ಮಾಡಿದ್ದು ತಪ್ಪಲ್ವಾ ಸರ್? 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಗೊತ್ತಿದ್ದು ಅವರು ಮಾಡಿದ್ದು ತಪ್ಪಲ್ಲ ಸರ್. ಈಗ ದೊಡ್ಡರ ಸವಾಸ ಯಾಕಬೇಕಂತ ಅವರು ಸುಮ್ಮನೆ ಇರಬೇಕಾಗಿತ್ತು, ನಮ್ಮ ಮನೆಯವರು ಸುಮ್ಮನೆ ಇರಬೇಕಾಗಿತ್ತು. ಅವ್ರು ಹೇಳ್ದಂಗೆ ನಾವು ಹೇಳ್ಬೋದಲ್ಲ ಸರ್. ಈಗ ಅವ್ರ ಮನೆಗೆ ಹೆಂಗೆ ಅನ್ಯಾಯ ಆಗಿದೆ, ನಮ್ಮ ಮನೆಗೂ ದುಡಿಯೋರು ಇಲ್ಲ ಅಂತ ನಮಗೂ ಇದೆಯಲ್ಲ ಸರ್ ತೊಂದರೆ, ನಾವ್ಯಾರಿಗೆ ಹೇಳೋಣ ಸರ್? ಅಂದರೆ ನಿಮ್ಮ ಪ್ರಕಾರ ಈಗ ರಘು ಅವ್ರಿಗೆ ಕೊಲೆ ಮಾಡಿಲ್ಲ ಅಂತ ಹೇಳ್ತೀರಾ, ಹಂಗಾದ್ರೆ ಅಭಿಮಾನ ಇದ್ದಿದ್ದಕ್ಕೆ ಈ ಥರ ಆಯ್ತಾ ಅಂತೀರಾ? ಸರ್, ಅಭಿಮಾನ ಇರೋದಕ್ಕೆ ಹೋಗಿದ್ದಾರೆ ಸರ್, ಅಭಿಮಾನ ಇರೋದಕ್ಕೆ ಹೋಗಿರೋದು ಸರ್. ಕೊಲೆ ಮಾಡೋ ಅಷ್ಟು ಇದಿಲ್ಲ ಸರ್. ಬೇರೆ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಈ ಪ್ರಕರಣದಿಂದ ನೀವು ಯಾವ ರೀತಿ ನೋವು ಅನುಭವಿಸಿದ್ರ, ಏನು ಹೇಳ್ತೀರಾ? ಬೇರೆ ಇವಾಗ ದರ್ಶನ ಅಭಿಮಾನಿಗಳು ಇನ್ನೂ ಹೆಚ್ಚಾಗ್ತಿದ್ದಾರೆ, ಇಷ್ಟೆಲ್ಲ ಆದರೂ ಕೂಡ, ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ಏನು ಹೇಳ್ತಿಲ್ಲ ಸರ್, ನನಗೆ ಇಲ್ಲಿ ಏನು ನಡೆದೈತೆ ಅಂತಲೂ ಗೊತ್ತಿಲ್ಲ ಸರ್. ಈಗ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಮನೆ ಹತ್ರ ಮಾತಾಡಿದ ಮೇಲೆ ತಾನೇ ಸರ್ ನಾವು ಹೇಳೋಕ್ಕೆ ಸಾಧ್ಯ. ಏನಾಗಿದೆ, ನೀನು ಯಾರು ಫೋನ್ ಮಾಡಿದ್ರು, ಯಾರ ಜೊತೆಗೆ ಹೋದೆ ನೀನು ಅಂತ ಕೇಳಿದ್ರೆ ತಾನೇ ಸರ್ ನನಗೆ ಒಂದು ಇದು ಸಿಗೋದು. ಸುಮ್ಮನೆ ನಾನು ಯಾಕೆ ಮಾತಾಡಲಿ ಸರ್? ಇಲ್ಲ ಸರ್, ಮಾತಾಡಿಲ್ಲ ಸರ್ ಅವರು. ನಾನು ಇವತ್ತು ಒಂದು ದಿನ ಮಾತ್ರ ನನ್ನ ಮಗಳು ಬರ್ಡೆಗೆ ಕೇಕ್ ಕಟ್ ಮಾಡಿಸಿದಷ್ಟು ಬಿಟ್ಟರೆ ನಾವು ದರ್ಶನ್ ನಮಗಿಲ್ಲ ಸರ್ ಅದ್ರ ಬಗ್ಗೆ. ನಾನು ಅವ್ರು ಏನು ವಿಚಾರಿಸ್ತಿದ್ದಿಲ್ಲ. ಅವ್ರು ಎಷ್ಟೊತ್ತಿಗೆ ಬಂದರೂ ನಾನು ಕೇಳ್ತಿರ್ಲಿಲ್ಲ, ಹೋದ್ರೂ ಕೇಳ್ತಿರ್ಲಿಲ್ಲ. ನಾನು ಯಾವತ್ತೂ ಏನು ಕೇಳಿಲ್ಲ ಸರ್. ಅವ್ರು ಹೋಗ್ತಿದ್ರು ಗಾಡಿಗೆ, ಹಂಗೆ ಹೋಗಿದ್ದಾರೆ ಬಿಡ ಅಂತಲೇ ತಿಳ್ಕೊಂಡಿದ್ದೆ ಸರ್ ಅಷ್ಟೇ. ಇವಾಗ ರಘು ಅವ್ರನ್ನೇ ನಂಬ್ಕೊಂಡು ಲವ್ ಮ್ಯಾರೇಜ್ ಆಗಿದ್ರಿ, ಈಗ ಇಂಥ ನಡುವೆ ನೀರಲ್ಲಿ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ನೀವು ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಅಥವಾ ಯಾವ ರೀತಿ ಆಗ್ರಹಿಸ್ತೀರಾ? ಇಲ್ಲ ಸರ್, ಅಷ್ಟು ದುಡ್ಡಿಲ್ಲ ಸರ್ ನಮ್ಗೆ. ನಾವು ಜೀವನ ಮಾಡೋದೇ ಕಷ್ಟ ಸರ್. ಒಂದು ತೂಟಿಗೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಸರ್.
ಅವರೇ ಏನಾದರೂ ಮಾಡಬೇಕು ಸರ್ ಅಷ್ಟೇ. ನಮ್ಗೆ ಆಗಲ್ಲ ಸರ್, ನಮ್ಮ ಕೈಯಲ್ಲಿ ಆಗಲ್ಲ. ನಮ್ಗೆ ಯಾರೂ ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಯಾರೂ ಇಲ್ಲ ನಮಗೆ. ಈಗ ಅವರೇ ಯಾರು ಕರೆಸ್ಕೊಂಡಿದ್ದಾರೆ ಅವರೇ ಬಿಡಿಸ್ಬೇಕು. ಒಟ್ಟಾರೆ ಇದಿಷ್ಟು ರಘು ಅವರ ಪತ್ನಿ ಸಹನಾ ಅವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ, ಆತನ ಪತ್ನಿಗೆ ಗೊತ್ತೇ ಇಲ್ವಂತೆ ಅವರು ದರ್ಶನ್ ಬಗ್ಗೆ ಇಷ್ಟೆಲ್ಲ ಅಭಿಮಾನವನ್ನು ಇಟ್ಕೊಂಡಿರೋದು, ಅವರ ಒಂದು ಆ್ಯಕ್ಟಿವಿಟೀಸ್ ಎಲ್ಲ. ಭಾಗಶಃ ಹೌದಿರಬಹುದು, ಆದರೆ ಪೂರ್ತಿ ಅವ್ರು ಹೇಳ್ತಿರೋದು ಹೌದು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಆರೋಪಿತ ಸ್ಥಾನದಲ್ಲಿದ್ದಾರೆ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಅವ್ರಿಗೂ ವಿವೇಕ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಷ್ಟೇ.